ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಬಲು ಜೋರಾಗಿ ನಡೀತಾ ಇದ್ದು ಸದ್ಯ ಎರಡೆರಡು ಪವರ್ ಹೌಸ್ ಸೃಷ್ಟಿಯಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಚಿವರಾದಿಯಾಗಿ ಬಹುತೇಕರು ಭೇಟಿ ಮಾಡಿ ಬರ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಚಿವರ ದಂಡು ಕೂಡ ಹೊರಟಿದೆ. ಗದ್ದುಗೆ ಗುದ್ದಾಟಕ್ಕೆ ಇವತ್ತು ತೆರೆ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕಾಂಗ್ರೆಸ್ನಲ್ಲಿ ಎರಡೆರಡು ಪವರ್ ಹೌಸ್ ಸೃಷ್ಟಿಯಾಗಿದೆ. ಖರ್ಗೆ ಭೇಟಿ ಮಾಡಿದ್ದಾರೆ ಬಹುತೇಕರು. ಆ ನಂತರದಲ್ಲಿ ಸಿಎಂ ನಿವಾಸಕ್ಕೆ ಸಚಿವರು ವಿಸಿಟ್ ಕೊಟ್ಟಿದ್ದಾರೆ. ಸಿಎಂ ನಿವಾಸಕ್ಕೆ ಸಚಿವ ಮಹದೇವಪ್ಪ ಮತ್ತು ವೆಂಕಟೇಶ್ ಭೇಟಿ ನೀಡಿ ಮಾತುಕತೆ ನಡೆಸ್ತಾ ಇದ್ದಾರೆ. ಸಚಿವ ಕೆಜೆ ಜಾರ್ಜ್ ಕೂಡ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟು ಇದೇ ಪವರ್ ಶೇರಿಂಗ್ ವಿಚಾರವಾಗಿ ನಡೀತಾ ಇರುವಂತಹ ಚರ್ಚೆ ತಲ್ಲಣ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಮುಂದೇನು ಅನ್ನುವಂತಹ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಹೆಣೆಯಲಾಗ್ತಾ ಇದೆ. ಸದ್ಯ ಹಲವರು ಭೇಟಿ ಕೊಡ್ತಾ ಇದ್ದಾರಾದರೂ ಇದು ಸೌಜನ್ಯದ ಭೇಟಿ ಅಂತ ಹೇಳ್ಕೊಳ್ತಿದ್ರು ಕೂಡ ಈ ಹೊತ್ತಿನಲ್ಲಿ ಆಗ್ತಾ ಇರೋ ಬೆಳವಣಿಗೆಯ ಸಂದರ್ಭದಲ್ಲಿ ಈ ಭೇಟಿಯನ್ನು ಯಾರು ಕೂಡ ಸೌಜನ್ಯದ ಭೇಟಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನ ಕೊಡ್ತಾ ಇದ್ದಾರೆ ಭೇಟಿ ಮಾಡಿದ ಬಂದ ನಂತರದಲ್ಲಿ. ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನೂ ಕೂಡ ಕೆಲವರು ಭೇಟಿ ಮಾಡ್ತಾ ಇದ್ದಾರೆ. ಅವರು ಯಾರ್ಯಾರು ಅನ್ನುವಂತಹ ಮಾಹಿತಿ ಕೂಡ ನೀವು ನೋಡ್ತಾನೆ ಬರ್ತಾ ಇದ್ದೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಬಂದಿದ್ರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ. ಡಿ ಕೆ ಸುರೇಶ್ ಕೂಡ ಬಹು ಸಮಯ ಅವರ ಜೊತೆಗೆ ಚರ್ಚೆ ನಡೆಸಿ ಹೊರಗೆ ಬಂದರೂ ಕೂಡ ಯಾವುದೇ ಸ್ಟೇಟ್ಮೆಂಟನ್ನು ಕೊಡಲಿಲ್ಲ. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ನಂತರದಲ್ಲಿ ಮಹದೇವಪ್ಪ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಏನಿತ್ತು ಅದು ಒಂದು ರೀತಿಯ ಚರ್ಚೆಗೆ ಆಸ್ಪದ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಸಚಿವರು ದಂಡು ದೌಡಾಯಿಸಿದೆ. ಒಬ್ಬೊಬ್ಬರೇ ಹೋಗಿ ಮೀಟ್ ಮಾಡಿ ಅವ್ರೇನು ಹೇಳಬೇಕು ಎಲ್ಲವನ್ನೂ ಹೇಳಿ ಬರ್ತಾ ಇದ್ದಾರೆ. ಪವರ್ ಶೇರಿಂಗ್ಗೆ ಇವತ್ತೇ ಕ್ಲೈಮ್ಯಾಕ್ಸ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ನಿರೀಕ್ಷಿಸಲಾಗ್ತಾ ಇದೆ. ಮುಂದಿನ ಬೆಳವಣಿಗೆ ಮೇಲೆ ಸಿಎಂ ಸಹ ಕಣ್ಣಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಖರ್ಗೆ ಭೇಟಿ ನೋಡಿಕೊಂಡು ಸಿಎಂ ತಂತ್ರಗಾರಿಕೆಯನ್ನ ಹೆಣಿತಾರಾ? ಪವರ್ ಶೇರಿಂಗ್ಗೆ ಇವತ್ತೇ ಕ್ಲೈಮ್ಯಾಕ್ಸ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಎಐಸಿಸಿ ಅಧ್ಯಕ್ಷರ ಭೇಟಿ ಆ ನಂತರದಲ್ಲಿ ಆಗುವ ಬೆಳವಣಿಗೆ ಇದೆಲ್ಲದರ ಬೆನ್ನಲ್ಲೇ ಸಿಎಂ ಕೂಡ ಹೋಗಿ ಭೇಟಿ ಮಾಡ್ತಾರೆ. ಆಗ ಒಂದು ಕನ್ಕ್ಲೂಷನ್ಗೆ ಬರ್ತಾರಾ ಅಥವಾ ಇದಿನ್ನೂ ಕೂಡ ಹೀಗೆ ಜಗ್ಗಾಡುವಂತಹ ಪ್ರಸಂಗ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಡಿ ಕೆ ಶಿವಕುಮಾರ್ ಅವರು ಆರೋಗ್ಯ ಸರಿ ಇಲ್ಲ ಅಂತ ಎಲ್ಲೂ ಹೊರಗೆ ಕಾಣಿಸ್ಕೊಳ್ತಿಲ್ಲ. ಅಲ್ಲಿ ಒಂದಷ್ಟು ಜನ ಬೆಂಬಲಿಗರು ಅಭಿಮಾನಿಗಳು ಬಂದಿದ್ದರಿಂದ ಒಂದು ವಿಸಿಟ್ ಕೊಟ್ಟರು, ಫೋಟೋ ಗಿಟೋ ಕ್ಲಿಕ್ಕಿಸ್ಕೊಂಡ್ರು, ಏನೂ ಮಾತಾಡಲಿಲ್ಲ, ವಾಪಸ್ ನಿವಾಸದೊಳಗೆ ಹೋದರು. ಆದರೆ ಅವರನ್ನು ಭೇಟಿ ಮಾಡಲಿಕ್ಕೆ ಬರ್ತಾ ಇರುವಂತಹ ತಂಡ ಏನಿದೆ ಏನೇನು ಮಾತುಕತೆ ನಡೆಸಬೇಕು ಅವರ ಪರವಾಗಿ ನಿಂತ್ಕೊಂಡು ಅದೆಲ್ಲವನ್ನು ನಡೆಸ್ತಾ ಮುಂದಿನ ಪ್ರೆಷರ್ ಹೇಗೆ ಬಿಲ್ಡ್ ಮಾಡೋದು ಅನ್ನೋದರ ಬಗ್ಗೆ ತಂತ್ರಗಾರಿಕೆಯನ್ನು ಹೆಣೆಯಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬಂದ ನಂತರದಲ್ಲಿ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂತ ಹೇಳ್ಕೊಂಡಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ರಿಂದ. ಶ್ರೀನಿವಾಸ, ಇವತ್ತು ಈ ಗದ್ದುಗೆ ಗುದ್ದಾಟಕ್ಕೆ ಕ್ಲೈಮ್ಯಾಕ್ಸ್ ನಿರೀಕ್ಷೆ ಮಾಡಲಾಗ್ತಾ ಇದೆ, ಬಟ್ ಸಾಧ್ಯನಾ? ದಿವ್ಯಾ, ಬಹುಶಃ ಇವತ್ತು ಇದಕ್ಕೆ ಅಂತಿಮ ತೀರ್ಮಾನಗಳು ಆಗೋದಿಲ್ಲ ಅಂತ ಅನ್ಸುತ್ತೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಗಳನ್ನ ನಡೆಸಿದ್ರು. ಅದಾದ ನಂತರ ಸಿದ್ದರಾಮಯ್ಯನವರು ಹೊರಗಡೆ ಬಂದು ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅನ್ನುವಂತಹ ಸ್ಪಷ್ಟನೆ ನೀಡಿದ್ರು. ಅದಾದ ಬಳಿಕ ಇನ್ನು ಡಿ ಕೆ ಶಿವಕುಮಾರ್ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಬೇಕು. ಯಾಕಂತಂದ್ರೆ ಅವರ ಬಣದ ಶಾಸಕರು ದೆಹಲಿಗೆ ಯಾವಾಗ ಪೆರೇಡ್ ಅನ್ನ ಮಾಡಿದ್ರು ಅಲ್ಲಿಂದ ಈ ಗೊಂದಲಗಳು ದೊಡ್ಡ ಮಟ್ಟದಲ್ಲಿ ಆಯ್ತು. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿಲ್ಲ. ಬಹುಶಃ ಅವರನ್ನ ಭೇಟಿಯಾದ ಬಳಿಕ ಒಂದು ಹಂತಕ್ಕೆ ಎಲ್ಲವೂ ಸಾಲ್ವ್ ಆಗುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಯಾಕಂತಂದ್ರೆ ಸಿಎಂ ಅವ್ರ ಜೊತೆ ಮತ್ತೆ ಡಿಸಿಎಂ ಅವ್ರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ಏನಾದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾರ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಅಲ್ಲಿವರೆಗೂ ಈ ಗೊಂದಲಗಳಿಗೆ ತೆರೆ ಬೀಳುವಂತದ್ದು ತೀರಾ ಕಡಿಮೆ ಅಂತ ಹೇಳ್ಬೋದು. ಅದರ ಮುಂದುವರೆದ ಭಾಗವಾಗಿ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಆಪ್ತ ಶಾಸಕರು ಮತ್ತೆ ಅನೇಕರು ಭೇಟಿ ಆಗ್ತಿದ್ದಾರೆ. ಡಿ ಕೆ ಸುರೇಶ್, ಕುಣಿಗಲ್ ರಂಗನಾಥ್ ಅವರು ಭೇಟಿಯಾಗಿದ್ರು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರನ್ನ ಅವರ ಆಪ್ತರಾದಂತಹ ಸಚಿವರು ಮತ್ತೆ ಶಾಸಕರು ಭೇಟಿ ಆಗ್ತಿದ್ದಾರೆ. ಒಂದು ಏನೇ ಮಾತುಕತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಆದ್ರೂ ಕೂಡ ತೆರೆಮರೆಯಲ್ಲಿ ಇಬ್ಬರು ಕೂಡ ಪ್ರಯತ್ನಗಳು ಮಾಡುವಂತ ಪ್ರಕ್ರಿಯೆಗಳನ್ನ ಮಾಡ್ತಿದ್ದಾರೆ. ಅದು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಂತದ್ದಿರ್ಬೋದು, ಮುಂದಿನ ಕಾರ್ಯತಂತ್ರಗಳನ್ನ ಎಳೆಯುವಂತ ರೀತಿಯಲ್ಲಿ ಚರ್ಚೆಗಳನ್ನು ಮಾಡುವಂತದ್ದಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿಲ್ಲ. ಇದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಹಲವು ಸಚಿವರು ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಿದ್ದಾರೆ. ಅವರು ಕೂಡ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ವಾಪಸ್ ಬಂದಂತ ಸಚಿವರು ಕೂಡ ಯಾರು ಕೂಡ ಬಹಿರಂಗವಾಗಿ ಮಾತನಾಡುವಂತ ಪ್ರಕ್ರಿಯೆಗಳನ್ನು ಮಾಡ್ತಿಲ್ಲ. ಹೀಗಾಗಿ ಎಲ್ಲವನ್ನ ಹೈಕಮಾಂಡ್ ಅಬ್ಸರ್ವ್ ಮಾಡ್ತಿದೆ. ಅಂತಿಮವಾಗಿ
ಸಿಎಂ ಮತ್ತೆ ಡಿಸಿಎಂ ಅವರ ಜೊತೆ ಅಂತಿಮವಾಗಿ ಮಾತುಕತೆ ಆದ ಬಳಿಕವೇ ಎಲ್ಲದಕ್ಕೂ ಕೂಡ ಇತ್ಯರ್ಥ ಆಗುವಂತ ಸಾಧ್ಯತೆ ಇದೆ. ಒಂದಂತೂ ಸ್ಪಷ್ಟ ಆಗ್ತಿರುವಂತದ್ದು ದಿವ್ಯಾ, ಆ ಮಲ್ಲಿಕಾರ್ಜುನ ಖರ್ಗೆ ಅವರ ಹಂತದಲ್ಲೇ ಈ ಒಂದು ಬಿಕ್ಕಟ್ಟು ಶಮನ ಆಗುತ್ತೆ ಅನ್ನುವಂಥದ್ದು ತೀರಾ ಕಡಿಮೆ. ಬಹುಶಃ ಇಬ್ಬರು ನಾಯಕರದ್ದು ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಸಿಎಂ ಅವರ ಜೊತೆ ಮಾತನಾಡಿದ ಬಳಿಕ ದೆಹಲಿಗೆ ಅವರಿಬ್ಬರನ್ನ ಕರೆಸಿಕೊಂಡು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಕೂತ್ಕೊಂಡು ಒಂದು ಸಂಧಾನ ಸಭೆ ಮಾಡಿದ ಬಳಿಕವೇ ಇದೆಲ್ಲದಕ್ಕೂ ಗೊಂದಲ ನಿವಾರಣೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಚಟುವಟಿಕೆಗಳು ಯಾವ ರೀತಿಯಾಗಿ ಕಾಂಗ್ರೆಸ್ನ ಗೊಂದಲಗಳಿಗೆ ಒಂದು ರೀತಿ ಫುಲ್ ಸ್ಟಾಪ್ ಅನ್ನು ಇಡ್ಲಿಕ್ಕೆ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದು ಸರಿ ಹೋಗ್ಲಿಲ್ಲ ಅಂದ್ರೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಅಖಾಡಕ್ಕೆ ಇಳಿಬೇಕಾದಂತಹ ಪರಿಸ್ಥಿತಿಗಳು ರಾಜ್ಯ ಕಾಂಗ್ರೆಸ್ನ ವಿಚಾರಕ್ಕೆ ಬರಬಹುದು ಅಂತ ಅನ್ಸುತ್ತೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ 26ನೇ ತಾರೀಕಿನವರೆಗೂ ಕೂಡ ದೇಶದಲ್ಲಿ ರಾಹುಲ್ ಗಾಂಧಿ ಇರಲ್ಲ. ಅದಾದ ನಂತರದಲ್ಲಿ ಅವ್ರು ಬರ್ತಾರೆ. ಈಗ ಏನೇ ಖರ್ಗೆ ಅವರ ಜೊತೆಗೆ ಮಾತನಾಡಿದ್ರು ಕೂಡ ಅದು ಒಪಿನಿಯನ್ ಶೇರಿಂಗ್ ಆಗಿರುತ್ತೆ ವಿನಃ ಡಿಸಿಷನ್ ಮೇಕಿಂಗ್ ಆಗಿರಲ್ಲ. ಸೊ ಇದನ್ನೆಲ್ಲವನ್ನು ಕೂಡ ಕಲೆಕ್ಟಿವ್ ಆಗಿ ಸಂಗ್ರಹ ಮಾಡಿದ ನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಬಳಿ ಚರ್ಚೆ ನಡೆಸಿ ಆಗ ಇವರೆಲ್ಲರನ್ನು ಕೂಡ ಮುಖಾಮುಖಿ ಕೂರಿಸಿ ನಂತರ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಆ ಪ್ರಯತ್ನದ ಭಾಗವಾಗಿ ಇವಾಗ ಒಬ್ಬೊಬ್ಬರೇ ಭೇಟಿ ಮಾಡ್ತಾ ಇದ್ದಾರೆ.